ಟೈಮ್ ಅಂದರೆ ಜನಗಳಿಗೆ ಅರ್ಥ ಆಗಬೇಕು ಅಂದರೆ ತುಪ್ಪ ಹಾಕಿ ಅನ್ನನ ಮೆತ್ತಗೆ ಮಾಡಿ ಸಣ್ಣ ಮಕ್ಕಳಿಗೆ ತಿನ್ನಿಸ್ತಾರಲ್ಲ, ಎಕ್ಸಾಕ್ಟ್ಲಿ ಸ್ಟಮಕ್ ಆ ಕೆಲಸ ಮಾಡುತ್ತೆ. ನಾವು ತಿಂದಿದ್ದನ್ನ ಎಲ್ಲ ಚಿಕನ್ ತಿಂದಿರಿ, ನೀವು ಮಟನ್ ತಿಂದಿರಿ, ಏನನ್ನ ತಿಂದಿರಿ, ಹರಿದು ಅಲ್ಟಿಮೇಟ್ಲಿ ಕೈಮ್ ಅಂತ ಮಾಡುತ್ತೆ ಅದನ್ನು. ಅಂದರೆ ಪಾಯಸ ಇದ್ದಂಗೆ ಇರುತ್ತೆ. ಎವ್ರಿ 15 ಮಿನಿಟ್ಸ್ಗೆ ಒಂದು ಸ್ಪೂನ್ನ ಕೆಳಗಡೆ ಕಳಿಸುತ್ತೆ. ಯಾಕೆ ಕಳಿಸುತ್ತೆ ಅಂದರೆ ಡಿಯೋಡಿನಮ್ 10 ಇಂಚು ಸರ್, ಎಲ್ಲ ಜ್ಯೂಸ್ಗಳು ಬರೋದು ಇಲ್ಲಿ. ದಯವಿಟ್ಟು ಜನಗಳು ಒಂದು ಅರ್ಥ ಮಾಡ್ಕೊಳ್ಳಿ. ಡೈಜೆಷನ್ ಅಂದರೆ ಡೈಜೆಷನ್ನೇ ಆಗಲ್ಲ ಡಾಕ್ಟ್ರೇ, ಅದಕ್ಕೆ ಮೋಷನ್ ಆಗಲ್ಲ. ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅಂತ ಜನ ವಿದ್ಯಾವಂತರು ಕೂಡ ಈ ತಪ್ಪು ತಿಳುವಳಿಕೆಯಿಂದ ನಮ್ಮ ಹತ್ರ ಬರ್ತಾರೆ. ವಾಟ್ ಈಸ್ ಡೆಫಿನೇಷನ್ ಆಫ್ ಡೈಜೆಷನ್? ನಿಮಗೆ ಡೈಜೆಷನ್ ಅಂದರೆ ಏನು ಅಂದರೆ, ನೋಡಿ ಸರ್, ನಾವು ತಿನ್ನೋದು ಲಾರ್ಜ್ ಪಾರ್ಟಿಕಲ್ ಕಾರ್ಬೋಹೈಡ್ರೇಟ್ ಆಗಲಿ, ಅನ್ನ ಮುದ್ದೆ ಇವೆಲ್ಲ ಕಾರ್ಬೋಹೈಡ್ರೇಟ್. ಪ್ರೋಟೀನ್ಸು ಕೋಳಿ ಮೊಟ್ಟೆ, ದ್ವಿದಳ ಧಾನ್ಯಗಳು ಇವೆಲ್ಲ. ಇದು ಫ್ಯಾಟು ಗುಲಾಬ್ ಜಾಮೂನು ಅವು ತಿಂತೀವಿ. ಇವೆಲ್ಲ ಲಾರ್ಜರ್ ಮಾಲಿಕ್ಯೂಲ್ಸು. ಇದನ್ನು ಸ್ಮಾಲರ್ ಮಾಲಿಕ್ಯೂಲ್ಸ್ನಾಗಿ ಬ್ರೇಕ್ ಮಾಡಿ ಅದು ಸೆಲ್ ಮೆಂಬ್ರೇನ್ ಅಂತ ಇರುತ್ತೆ ಕರಳಿನಲ್ಲಿ. ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಎಂಟರ್ ದ ಬ್ಲಡ್. ನಾವು ತಿಂದಿದ್ದ ಆಹಾರ ಅಸಿಮಿಲೇಟ್ ಆಗಿ ಅಬ್ಸಾರ್ಪ್ಷನ್ ಆಗಬೇಕು. ಇದು ಹಿಂಗೆ ಅಬ್ಸರ್ವ್ ಆಗಲ್ಲ. ಇದು ಸ್ಟಮಕ್ ಅದನ್ನು ಸಣ್ಣ ಪಾರ್ಟಿಕಲ್ಲಾಗಿ ಬ್ರೇಕ್ ಮಾಡುತ್ತಲ್ಲ, ಅದನ್ನೇ ಡೈಜೆಷನ್ ಅನ್ನೋದು ನಾವು. ಸೊ ಇಲ್ಲಿ ಇನ್ನೊಂದು ಭಾಷೆ ನಾನು ಯೂಸ್ ಮಾಡಿದೆ. ಜನ ತುಂಬ ತಪ್ಪು ತಿಳ್ಕೊಂಡಿದ್ದಾರೆ. ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅಂತ. ಇದು ಬಿಗ್ಗೆಸ್ಟ್ ಮಿತ್. ನೀವು ಚೆನ್ನಾಗಿ ಮೋಷನ್ ಆಗಬೇಕು ಅಂದರೆ ನಿಮ್ಮ ಆಹಾರದಲ್ಲಿ ಡೈಜೆಸ್ಟ್ ಆಗದಿರೋಂಥ ಪದಾರ್ಥಗಳು, ಅಂದರೆ ಕನ್ನಡದಲ್ಲಿ ನಾರಿನಾಂಶ, ನಮ್ಮ ಭಾಷೆಯಲ್ಲಿ ಫೈಬರ್ಸ್ ಅಂತೀವಿ. ಇವಾಗ ಸೇಪೆ ಬೀಜ ಇದೆಯಲ್ಲ ಸರ್, ಅದು ಅರಿಯೋಕ್ಕಾಗಲ್ಲ, ಅದನ್ನು ನಾವು ಅಗಿಲಿಕ್ಕಾಗಲ್ಲ, ಅದು ಹಂಗೆ ಪಾಸ್ ಆಗುತ್ತೆ. ಅನೇಕ ಸೊಪ್ಪು ತರಕಾರಿಗಳ ಕವರ್ ಇರ್ತದಲ್ಲ, ಅದು ಹಂಗೆ ಪಾಸ್ ಆಗುತ್ತೆ. ಅದಕ್ಕೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ತಿನ್ನುವ ಆಹಾರದಲ್ಲಿ ಜೀರ್ಣ ಆಗದಿರೋ ಅಂಶ ಜಾಸ್ತಿ ಇದ್ದರೆ ಜನ ಏನು ಅನ್ಕೋತಿರೋ ಗೊತ್ತಾ, ಅನ್ನ ಉಂಡ್ರೆ ಚೆನ್ನಾಗಿ ಜೀರ್ಣ ಆಗ್ಬಿಡುತ್ತೆ, ಚೆನ್ನಾಗಿ. ಹಂಗಲ್ಲ, ಅದು ಬರೋದೇ ಇಲ್ಲ ಈಚೆಗೆ, ಇಟ್ ಈಸ್ ಡಿಸಾಲ್ವ್ಡ್. ಅದಕ್ಕೆ ದಯವಿಟ್ಟು ಜನ ಒಂದು ತಿಳ್ಕೊಳ್ಳಿ, ಯಾರು ವೆಜಿಟೇರಿಯನ್ ಫುಡ್ ಈಸ್ ದ ಬೆಸ್ಟ್ ಫುಡ್. ಎಲ್ಲಿ ಸೊಪ್ಪು ತರಕಾರಿಗಳು ಇರ್ತಾವಲ್ಲ, ದಟ್ ಈಸ್ ದ ಬೆಸ್ಟ್ ಫುಡ್. ಜ್ಯೂಸ್ ಕುಡಿಯೋದು ನಿಮ್ಮ ಖುಷಿಗಷ್ಟೇ ಹೊರತು ಹಣ್ಣು ತಿನ್ನೋದು. ನಾನು ಭಾಳ ಕಡೆ ಹೇಳಿದ್ದೀನಿ ಮಕ್ಕಳಿಗೆ, ಮ್ಯಾಂಗೋನ ತೊಳೆದು ಕವರ್ಕೊಂಡು ತಿನ್ನಕ್ಕೆ ಹೇಳಿ ಅಂತೀನಿ, ಆ್ಯಪಲ್ನ ಕವರ್ಕೊಂಡು ತಿನ್ನಕ್ಕೆ ಹೇಳಿ, ಕಟ್ ಮಾಡಿ ತಿನ್ನಿ ಅಂತ. ಕವರ್ಕೊಂಡು ಅಂದರೆ ಹಂಗೆ ತಿಂತಾರಲ್ಲ ಖುಷಿಯಿಂದ ಮಕ್ಕಳು ಎಂಜಾಯ್ ಮಾಡ್ಕೊಂಡು, ಆ ಥರ ಅಂದರೆ ಸಿಪ್ಪೆ ಇರಲಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಜನ ನನಗೆ ವಾಪಸ್, ಡಾಕ್ಟ್ರೇ ನಿಮಗೆ ಗೊತ್ತಿಲ್ಲ ವ್ಯಾಕ್ಸ್ ಹಾಕಿರ್ತಾರೆ ಗೊತ್ತಾ ಅಂತಾರೆ. ಅದೇ ವ್ಯಾಕ್ಸ್ ತೊಳಿಬೇಕು ಅಂದರೆ ಕೆರಿಬೇಕು ಅಂತ. ಸೊ ನಾನು ಅಲ್ಟಿಮೇಟ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಬಗ್ಗೆ ಇನ್ನು ಅನೇಕ ವಿಚಾರಗಳು ಮಿತ್ಸ್ನಲ್ಲಿ ಮಾತ್ರ ಇದೊಂದು, ದಯವಿಟ್ಟು ಊಟವನ್ನು ಸರಿಯಾದ ಸಮಯಕ್ಕೆ. ಬ್ರೇಕ್ಫಾಸ್ಟ್ ಬಗ್ಗೆ ಹೇಳ್ತಾ ಇದ್ದೆ. ಯಾಕೆ ಬ್ರೇಕ್ಫಾಸ್ಟ್ ಮಾಡಬೇಕು ಗೊತ್ತಾ ಸರ್? 6 ಅವರ್ ಆದಮೇಲೆ ನಮ್ಮ ಸ್ಟಮಕ್ ಎಂಟಿ ಆಗುತ್ತೆ, 4 to 6 hours. ಅದಕ್ಕೆ ನೋಡಿ, ನಾಷ್ಟ ನಮ್ಮ ಭಾಷೆಯಲ್ಲಿ, ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು, ಈವ್ನಿಂಗ್ ಸ್ನ್ಯಾಕು, ರಾತ್ರಿ ಊಟ. ಎವ್ರಿ 4 hour ನಮ್ಮ ಸ್ಟಮಕ್ ಒಳಕ್ಕೆ ಏನನ್ನ ಹಾಕಬೇಕು. ಉಪವಾಸದ ಬಗ್ಗೆ ಆಮೇಲೆ ಮಾತಾಡೋಣ, ಅದು ಬೇರೆ ಮಿತ್ತಿದು. ಯಾಕೆ ಹಾಕಬೇಕು ಅಂದರೆ ಸರ್, ಸ್ಟಮಕ್ ಎಂಟಿ ಆದಮೇಲೆ ಸ್ಟಮಕ್ನಲ್ಲಿ ಓನ್ಲಿ ಆ್ಯಸಿಡ್ ಇರುತ್ತೆ. ಇಟ್ಸ್ ಎ ವೆರಿ ಪವರ್ಫುಲ್ ಆ್ಯಸಿಡ್, 4.5 pH. ಅದು ಬ್ಲೇಡನ್ನು ಕರಗಿಸ್ಕೊಳ್ಳೋಷ್ಟು ಶಕ್ತಿ ಅದಕ್ಕೆ ಇರುತ್ತೆ. ಬಟ್ ಅದ್ರ ಜೊತೆಗೆ ದೇವರು ಭಾಳ ಗ್ರೇಟ್ ಸೈಂಟಿಸ್ಟು. ಬರೀ ಅದು ಒಂದೇ ಇದ್ದಿದ್ರೆ ನಮ್ಮದು ಒಳಗಿನ ಲೇಯರ್ ಎಲ್ಲ ಸುಟ್ಟೋಗ್ಬಿಟ್ಟಿರೋದು. ದೇವರು ಅದಕ್ಕೆ ಆಪೋಸಿಟ್ಟು ಮ್ಯೂಕಸ್ ಗ್ಲ್ಯಾಂಡ್ಸ್ ಅಂತ ಇದ್ದಾವೆ. ಮ್ಯೂಕಸ್ಸು ಮೆತ್ತೆ, ಅದೊಂಥರ ಸಾಫ್ಟ್ ಇರುತ್ತೆ ಅದು. ಇದು pH ಜಾಸ್ತಿ, ಅದಕ್ಕೆ ಇದು ಕಡಿಮೆ. ಇವೆರಡು ಬ್ಯಾಲೆನ್ಸ್ ಮಾಡ್ತಿರ್ತವೆ. ನೀವು ತುಂಬ ಹೊತ್ತು ಬ್ಯಾಲೆನ್ಸ್ ಮಾಡೋಕ್ಕೆ ಬಿಟ್ಬಿಟ್ರೆ ಸುಟ್ಟೋಗ್ತಾ ಇರುತ್ತೆ. ಅದಕ್ಕೆ ನೀವು 8 ಗಂಟೆಗೆ ಏನಾದರೂ ಹೊಟ್ಟೆ ಒಳಗೆ ಹಾಕ್ಕೊಳ್ಳಿ, ಐದರ್ ಮಿಲ್ಕ್ ಆರ್ ಈವನ್ ವಾಟರ್ ಆರ್ ಸಮ್ ಬ್ರೇಕ್ಫಾಸ್ಟ್. ಇಫ್ ಯು ಡೋಂಟ್ ಟೇಕ್ ಬ್ರೇಕ್ಫಾಸ್ಟ್ ಇನ್ ಪ್ರಾಪರ್ ಟೈಮ್, ನಿಮಗೆ ಪದೇ ಪದೇ ಖಾಲಿ ಹೊಟ್ಟೆ ಒಳಗೆ ಇದ್ದು ಅದು ಸುಟ್ಟಾಕಿ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಗ್ಯಾಸ್ಟ್ರೈಟಿಸ್ ನೆಕ್ಸ್ಟ್ ಸ್ಟೇಜು ಅಲ್ಸರ್, ಪೆಪ್ಟಿಕ್ ಅಲ್ಸರ್ ಅಂತೀವಿ ನಾವು. ಅದರೊಳಗೆ 2 ಇದ್ದಾವೆ, ಡಿಯೋಡಿನಲ್ ಅಲ್ಸರ್, ಗ್ಯಾಸ್ಟ್ರಿಕ್ ಅಲ್ಸರ್. ಪೆಪ್ಟಿಕ್ ಅಲ್ಸರ್ ಅಂತ ಯಾಕಂತೀವಿ ಅಂದರೆ, ಒಂದು ಎನ್ಸೈಮ್ ಇರುತ್ತೆ ಒಳಗಡೆ, ಪೆಪ್ಸಿನ್ ಅಂತ. ಈ ಪೆಪ್ಸಿನ್ನು ಆಸಿಡ್ ಎರಡೂ ಸೇರಿಕೊಂಡು ನಮ್ಮ ಮ್ಯೂಕೋಸನ್ನು ತಿಂದಾಕುತ್ತೆ. ಇದೊಂಥರ ಸೂಸೈಡ್ ಮಾಡ್ಕೊಂಡಂಗೆ, ಅದರಿಂದನೇ ಅಲ್ಸರ್ ಆಗೋದು. ಸೊ ಅಲ್ಸರ್ ಅಂದರೆ ಏನು ಗೊತ್ತಾ ಸರ್, ಈ ಗೋಡೆಯಿಂದ ಒಂದಷ್ಟು ಕೆತ್ಕೊಂಡ್ಬಿಡಿ, ಇಷ್ಟಾಗಲ್ಲ ಹಳ್ಳ ಬೀಳ್ತದಲ್ಲ, ದಟ್ ಈಸ್ ಅಲ್ಸರ್. ಬ್ರೀಚ್ ಇನ್ ದ ಕಂಟಿನ್ಯೂಟಿ ಆಫ್ ದ ಎಪಿಥೀಲಿಯಮ್, ಅದು ನಮ್ಮ ಮೆಡಿಕಲ್ ಕಾಲೇಜಿ ಡೆಫಿನೇಷನ್. ಇದು ಸರ್ಫೇಸ್ ಎಪಿಥೀಲಿಯಮ್ಮು. ಇಲ್ಲಿ ಬ್ರೀಚ್ ಆಯಿತು ಅಂದರೆ, ಕಟ್ ಆಯಿತು ಅಂದರೆ ಅದನ್ನು ನಾವು ಅಲ್ಸರ್ ಅಂತೀವಿ. ಸರ್, ನೀವು ಹರಿ ವರಿ ಕರಿ ಅಂತ ಹೇಳಿದ್ರಿ. ಅಂತಂದ್ರೆ ಒಂದು ಚೆನ್ನಾಗಿ ಊಟ ಮಾಡಬೇಕು, ಇನ್ನೊಂದು ವರಿ ಮಾಡಬಾರ್ದು, ಇನ್ನೊಂದು ಕರಿ ಅಂತಂದ್ರೆ ಕರಿದು ತಿನ್ಬಾರ್ದು. ತುಂಬ ಅಂದರೆ ತುಂಬ ಫ್ರೈಡ್ ತಿಂತಾರಲ್ಲ ಸರ್, ಯಾವಾಗಲೂ ಮಸಾಲೆ ಇಲ್ದಿರೋ ಊಟನೇ ಮಾಡಿದ್ರೆ. ನೀವು ನಮ್ಮ ದೊಡ್ಡಬಳ್ಳಾಪುರಕ್ಕೆ ಬಂದರೆ ಪಕೋಡದನ ಅಂಗಡಿ ಪಕೋಡ ಇಲ್ದಿರೋ ಊಟನೇ ಮಾಡಲ್ಲ. ಇಂಥ ಹ್ಯಾಬಿಟ್ನ ಕಡಿಮೆ ಮಾಡಿ ಅಂತ ಯೂಶಲಿ ನಾವು ಫ್ರೈಡ್ ಫುಡ್.
ಸೊ ಈ ಮೂರು ಸರ್, ಅದ್ರ ಮೂರರ ಜೊತೆಗೆ ಇನ್ನೆರಡಿದ್ದಾವೆ. ಗಂಡಸರಲ್ಲಿ ಸ್ಮೋಕಿಂಗ್, ದಟ್ ಕಾಸಸ್ ಗ್ಯಾಸ್ಟ್ರೈಟಿಸ್